ಏನಾಗಲ್ಲ. ನಿಧಾನ ವಿಜಿ. ಸರಿ ಆಯ್ತಾ ವಿಜಿ? ಅಬ್ಬಾ, ಈಗ ಸರಿ ಹೋಯ್ತು. ಜಸ್ಟ್ ನೆತ್ತಿಗತ್ತಿದ್ದಕ್ಕೆ ಇಷ್ಟೊಂದು ಒದ್ದಾಟನ? ತಗೋ, ಇದು ಕೊನೆ ತುತ್ತು. ಇಷ್ಟೇನಾ? ಆಗೋಯ್ತಾ? ಯಾಕೆ, ಇನ್ನೂ ಗಂಜಿ ಬೇಕಿತ್ತಾ? ಅಲ್ಲ, ಹೊಟ್ಟೆ ತುಂಬಿತು. ಆದ್ರೆ ನೀನು ಪ್ಲೇಟ್ ಹಾಗೆ ಇರ್ತಿದ್ಯಾ. ಇನ್ನೇನ್ ಮಾಡ್ಬೇಕಾಗಿತ್ತು? ನಾನು ಚಿಕ್ಕವನಾಗಿದ್ದಾಗ. ಅಪ್ಪ ತಂದೆ, ಸಾಕ್ ಮಾಡ್ತೀಯ ನಿನ್ ಪುರಾಣನ. ಆಗ್ಲಿಂದ ನಾನು ಚಿಕ್ಕವನಿದ್ದಾಗ ಅಂತ ಹೇಳ್ತಾನೆ ಇದ್ಯಾ. ಹ್ಞೂ ಗೀತಾ, ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ, ನೀನು ತಿಳ್ಕೋಬೇಕು. ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ನಂಗೆ ಊಟ ಮಾಡಿಸಿದ್ಮೇಲೆ ಖಾಲಿ ತಟ್ಟೆಯಿಂದ ನನಗೆ ದೃಷ್ಟಿ ತೆಗಿತಾ ಇದ್ರು. ಅದು ಆಗ. ಈಗೇ ನಿನ್ ಚಿಕ್ಕ ಪಾಪು ಅಲ್ವಲ್ಲ. ನಮ್ಗೊಂದು ಚಿಕ್ಕ ಪಾಪು ಆಗೋವರೆಗೂ ನಾನು ಚಿಕ್ಕ ಪಾಪುನೇ ಅಲ್ವಾ ಗೀತಾ? ಏನಂದೆ? ಏನೂ ಇಲ್ಲ. ಹಾ, ಗೀತಾ, ಒಂದ್ ನಿಮಿಷ. ಅಲ್ಲ ತಂಗಿವ, ನಾನು ಏನು ಅಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನೀನು ನನಗೆ ಈ ರೇಂಜಿಗೆ ಪಂಚಕಜ್ಜಾಯ ಕೊಟ್ಟೆ ಹೇಳು? ಏನೋ ನೀನು ತುಂಬ ಬೇಜಾರಲ್ಲಿದ್ದೀಯಾ. ಸೇಮ್ ಪಿಂಚ್ ಅನ್ಕೊಂಡು ಅಂಬ ಹತ್ರ ನಿನ್ನ ದುಃಖನ ನಾನು ತೋಡ್ಕೊಳ್ತಿದ್ದೆ ಅಷ್ಟೇ ತಂಗಿವ. ನೀನು ದುಃಖ ತೋಡ್ಕೊಳ್ತಾ ಇರಲಿಲ್ಲ, ನನ್ನನ್ನು ಆಡ್ಕೊಳ್ತಾ ಇದ್ದೆ. ಆದರೂ ತಂಗಿವ, ನೀನು ಈ ಕಣ್ಣು ಊದ್ಕೊಳ್ಳೋ ರೇಂಜಿಗೆಲ್ಲ ಹೊಡಿಬಾರ್ದಿತ್ತು ತಂಗಿವ. ನಿಂಗೆ ಕನಿಕರ ಇಲ್ಲ ನೋಡು. ಅಲ್ಲ, ಯಾವ ಗ್ಯಾಪಲ್ಲಿ ನೀನು ಕರಾಟೆ ಕಲಿತೆ ತಂಗಿವ? ಬ್ಲ್ಯಾಕ್ ಬೆಲ್ಟ ನೀನು? ಅಬ್ಬಾ, ಕಣ್ಣು ಪಟಪಟ ಅಂತಿದೆ ತಂಗಿವ, ಕಿತ್ತು ಬರೋಂಗಿದೆ. ನಿನ್ನ ಕಣ್ಣು ಪಟಪಟ ಅಂತಿದ್ಯಾ? ನನ್ನ ಹೊಟ್ಟೆ ಕೊತ ಕೊತ ಅಂತ ಕುದೀತಾ ಇದೆ. ಆ ಗೀತ ಆಡ್ತಾ ಇರೋ ಪ್ರತಿಯೊಂದು ಮಾತಿಗೂ ಉರಿತಾ ಇದೆ. ದೊಡ್ಡಣ್ಣನ್ ಕೇಳಿದ್ರೆ ತಣ್ಣಗಿರೋ ಅಂತಾನೆ. ನೀನು ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲ ಕಳೀತಿದ್ಯಾ. ಅದು ಬಿಟ್ಟು ಕೆಲಸದೋಳ್ ಜೊತೆ, ಮನೆ ಕೆಲ್ಸದೋಳ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಚ್ಚಿತ್ತು ನಾನು ನನಗೆ ಮನೆದಿಲ್ವ ತಂಗವ? ಇಲ್ಲ, ನಾನು ಜಸ್ಟ್ ತಮಾಷೆ ಮಾಡಿದೆ ತಂಗವ. ಆದರೆ ಆ ತಮಾಷೆನೇ ನನಗೆ ಅಮಾವಾಸ್ಯೆ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ತಂಗವ. ಸಾರಿ. ಆದರೂ ತಂಗವ ನೋಡು, ನೀನು ಒಂದೇ ಸಾರಿ ಯೋಚನೆ ಮಾಡು ತಂಗವ. ಇದೇ ಸೋಫಾದ ಮೇಲೆ ನೀನು ತಲೆ ಕೆಟ್ಟು ಕೂತಾಗ ನಿನ್ನ ಹತ್ರನೇ ಕೂತ ರಪ್ 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 ಅಂತ ಹೆಂಗೆಲ್ಲ ಐಡಿಯಾ ಕೊಟ್ಟಿದ್ದೀನಿ ನಾನು. ನೀನು ರಪ್ ರಪ್ ಅಂತ ಕೊಟ್ಟ ಐಡಿಯಾಗಳೆಲ್ಲ ಇವತ್ತು ಟಪ್ ಟಪ್ ಅಂತ ಉದ್ರು ಹೋಗಿ ನನ್ನನ್ನ ಈ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಲ್ಲ. ಆಯ್ತು ಬಿಡು ತಂಗಿವ, ನಾನು ವೇಸ್ಟ್ ಬಾಡಿ ಎಲ್ಲ ಫ್ಲಾಪ್ ಐಡಿಯಾಗಳನ್ನೇ ಕೊಟ್ಟಿರೋದು ನಾನು. ಪರವಾಗಿಲ್ಲ ಬಿಡು. ನೀನು ದೊಡ್ಡ ಕರೆಸ್ಕೊಂಡಿಯಲ್ಲ, ದೊಡ್ಡ ನನಗೆ ಏನೋ ಕಡ್ದು ಕಟ್ಟಾಗ್ತಾನಂತ ಏನು ಐಡಿಯಾ ಕೊಟ್ಟ ಅವನು? 1000 ಐಡಿಯಾ ಕೊಟ್ಟು ಸೋಲ್ಸೋದು ದೊಡ್ಡ ವಿಚಾರ ಅಲ್ಲ ಕಣೋ ಸಿತಾರ. ಬಂತಲ್ಲ, ಇವನೊಂಥರ ವಿಕ್ರಮಾದಿತ್ಯನ ಬೇತಾಳ ಥರ. ನೆನೆಸ್ಕೊಂಡ್ರೆ ಸಾಕು, ಬಂದು ಅಂದ್ಕೊಳ್ಳುತ್ತೆ. ಎಲ್ಲಿದೆ? ಓ, ಇತ್ ಕಡೆ ನನ್ನ ಎಂಟ್ರಿ. ಆದ್ರೆ ಕೊಡೋ ಒಂದು ಐಡಿಯಾನೇ ಸದಾ ಕಾಲ ಕೆಲಸ ಮಾಡಿ ಗೆಲುವನ್ನ ತಂದು ಕೊಡ್ತಾ ಇರಬೇಕು. ಈ ದೊಡ್ಡಣ್ಣ ಕೊಡೋದು ಅಂಥ ಐಡಿಯಾಗಳನ್ನು. ನನ್ನ ಕಣ್ಣು ನೀನ್ ತೆಗ್ದೆ ತಂಗೆವ. ಕಿವಿ ನಿನ್ನ ಅಣ್ಣ ತೆಗೆದೇ ಬಿಟ್ಟ. ಇವನು ಬಂದಾಗಿಂದ ಕ್ವಿಂಟಾಲ್ ಗಟ್ಟಲೆ ಡೈಲಾಗ್ ಕೇಳಿ 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 ನನ್ನ ಕಿವಿ ಕೆವಡಾಗೋಯ್ತು. ನಾನು ಕೊಟ್ಟ ಸಮಾಧಾನ ನಿನ್ನ ಗೊಂದಲಕ್ಕೆ ಸಮನಾಗಿಲ್ಲ. ನಾನು ನುಡಿದ ಭವಿಷ್ಯ ನಿನ್ನ ಭಯವನ್ನ ದೂರ ಮಾಡಿಲ್ಲ ಅಲ್ವಾ ತಂಗಿ? ಆಯ್ತು, ನಾನೇನು ಹೇಳೋದಿಲ್ಲ. ನೀನೇ ಎಲ್ಲವನ್ನ ಸೂಕ್ಷ್ಮ ಗಮನಿಸ್ ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ನೀನಿವತ್ತು ಇಲ್ಲೇ ಮಲ್ಕೊಂತೀಯಾ?
ಇಲ್ಲ. ಅ, ಅ, ಹೇ, ಅ, ಅಲ್ಲಿ 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 ಮಲ್ಕೊಂತೀಯಾ? ಅಂದ್ರೆ ಅಲ್ಲಿ ಒಂದು ಹಾಸಿಗೆ ಹಾಕೊಂಡು ಮಲ್ಕೊಂತೀಯಾ ಅಂತ ಅಂದೆ. ತಮ್ಗ್ಯಾಕಿಂತ ಆಸೆನೋ? ಅದು 2 ಗಂಟೆಗೆ ನಾನೊಂದು ಮಾತ್ರೆ ತಗೊಳ್ಳೋದಿದೆಯಲ್ಲ, ಪಾಪ ನೀನು ನಿನ್ ರೂಮಿಂದ ಬರಬೇಕು, ಅಷ್ಟು ಕಷ್ಟ ಯಾಕೆ ಪಡ್ತೀಯಾ ಅಂತ. ಸೊ ಅಲಾರಾಮ್ ಇಟ್ಕೊಂಡು ಇಲ್ಲೇ ಮಲಗಿದ್ರೆ ಹೇಗೆ ಅಂತ ಅನ್ನಪ್ಪ. ಮಾತ್ರೆ ಕೊಡಕ್ಕೆ ಈಸಿ ಆಗುತ್ತಲ್ವಾ? ಸಾರಿ ವಿಜಿ, ನಾನಿಲ್ಲಿ ಮಲ್ಗಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಅಲ್ಲಿ ನನ್ನ ರೂಮಲ್ಲಿ ಎಲ್ಲಿ ಬೇಕಾದ್ರೂ ಮಲ್ಕೋ. ಆಗಲ್ಲ ಅಂತ ಹೇಳ್ದೆ ತಾನೆ, ನಾನು ನನ್ನ ರೂಮಲ್ಲೇ ಮಲ್ಗೋದು. ಹಾಗಾದ್ರೆ ನಾನೇ ಅಲ್ಲಿ ಬಂದ್ಬಿಡ್ಲಾ? ನೀನೇ ಈಗ ಅಂದ್ಬಿಟ್ರೆ ನನಗೆ ಮಾತ್ರ ಯಾರು ಕೊಡ್ತಾರೆ? ನೀನೇ ನನ್ನ ನೋಡ್ಕೊಂತೀಯ ಅಂತ ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲಿ ಸುಳಿಯಲ್ಲ. ಪರವಾಗಿಲ್ಲ ಸಾಹೇಬ್ರೆ, ನಾನೇ 2 ಗಂಟೆಗೆ ಬಂದು ನಿಮ್ಮನ್ನ ಎಪ್ಸಿ ಮಾತ್ರೆ ಕೊಡ್ತೀನಿ. ಸರಿ ವಿಜಿ, ನಾನಿನ್ನ ಬರ್ತೀನಿ, ನೀನ್ ಮಲ್ಕೋ. ಏನ್ ಮಾಡ್ತಿದ್ಯಾ ವಿಜಿ? ನಿನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ವೇಲ್ ಬಿಡು. ನೋಡು ವಿಜಿ, ಇದೆಲ್ಲ ಚೆನ್ನಾಗಿರಲ್ಲ, ಸುಮ್ನೆ ವೇಲ್ ಬಿಡು ವಿಜಿ. ಆಗ ನೋಡಿದ್ರೆ ವಿಜಿ ಹತ್ರಕ್ಕೆ ಹೋದ್ರೆ ಲವ್ ಆಗುತ್ತೆ ಅಂತ ಭಯ ಅಂದ್ಲು. ಏನೋ ನನ್ನ ಹೊಟ್ಟೆ ಉರ್ಸೋದಕ್ಕೆ ಹೀಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ ಈಗ ವಿಜಿ ರೂಮಿಂದ ನಾಚ್ಕೊಂಡು ಹೊರಗಡೆ ಬರ್ತಿದ್ದಾಳೆ. ಅಂದ್ರೆ ಈತ ವಿಜಿನ ಪ್ರೀತಿ. ಗೀತಾ ವಿಜಿನ್ ಪ್ರೀತಿಸ್ತಿದ್ದಾಳೆ ಅಂದ್ರೆ ಅವಳು ಗುರಿಗವಳು ಹತ್ರ ಆದ್ಲು ಅಂತನಾ? ನಮ್ಮ ದಾರಿಯಿಂದ ದೂರ ಸರಿದ್ಲು ಅಂತನಾ? ಈ ಅಣ್ಣ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನನಗೆ ಮಾತ್ರ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಇಲ್ಲಿ ಏನೋ ಸರಿ ಇಲ್ಲ. ಬಾನು, ಏನಾಯ್ತು? ನನಗೂ ತಳಮಳ, ಅದೇ ಸಮಯಕ್ಕೆ ನಿನಗೂ ತಳಮಳ. ನಿಮ್ಗೇನಾಯ್ತು ರೀ? ರಮೇಶ್ ಮತ್ತೆ ಫೋನ್ ಮಾಡಿದ್ದ ಬಾನು. ರಮೇಶ್ ಯಾರು? ಅದೇ ಬಾನು, ಸುಧಾರಾಣಿನ ಕೊಲೆ ಮಾಡಿದ್ದಾರೆ ಅಂತ ನನಗೆ ತಿಳಿಸಿದ ವ್ಯಕ್ತಿ. ಏನಂತೆ? ನಿಮಗೆ ಸತ್ಯ ಹೇಳಿದ್ರು ಏನು ಮಾಡದೆ ಸುಮ್ಮನೆ ಕೂತ್ಬಿಟ್ರಲ್ಲ, ಇದರ ಅರ್ಥ ಏನು? ಅಂದರೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಪ್ರೀತಿನೇ ಇಲ್ವಾ ಅಂತ ಕೇಳ್ಬಿಟ್ಟ. ಪ್ರೀತಿ ಇದ್ದಿದ್ರೆ ನಿಮ್ಮ ಹೆಂಡತಿನ ಕೊಂದವ್ರನ್ನ ಹುಡುಕ್ತಿದ್ರಿ, ಅವ್ರಿಗೆ ಶಿಕ್ಷೆ ಕೊಡಿಸಿದ್ರಿ ಅಂತ ಮನ್ಸಿಗೆ ನೋವು ಆಗೋಗೆ
ಏನೇನೋ ಮಾತಾಡ್ಬಿಟ್ಟ ಬಾನು. ಛೇ, ಅವನು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಅವನು ಯಾಕೆ ಏನೇನೋ ಹೇಳಿ ಇವ್ರ ಹಾದಿ ತಪ್ಪಿಸ್ತಿದ್ದಾನೆ? ಅವನ ಉದ್ದೇಶ ಏನಿರಬಹುದು? ನಾನೇನು ಮಾಡಲಿಲ್ಲ ಅಂತಂದ್ರೆ ನನಗೆ ನನ್ನ ಸುಧಾ ಮೇಲೆ ಪ್ರೀತಿನೇ ಇಲ್ಲ ಅಂತಾನ ಬಾನು. ರೀ, ಅವನ್ ಯಾರೋ ಏನೋ ಅಂದ ಅಂತ ನೀವ್ ಯಾಕ್ರಿ ನೊಂದ್ಕೋತಾ ಇದ್ದೀರಾ? ನಿಮಗೆ ಅಕ್ಕನ ಮೇಲೆ ಈಗಲೂ ಪ್ರೀತಿ ಇದೆ ಅಂತ ನನಗೆ ಗೊತ್ತು ರೀ. ಆದ್ರೆ ನೀವ್ ಅದನ್ನ ಅವನ್ ಯಾರಿಗೋ ಸಾಬೀತು ಮಾಡೋ ಅಗತ್ಯ ಇಲ್ಲ. ಅವನ್ ಯಾರೋ ಏನೋ ಅಂದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಹಾಗಲ್ಲ ಬಾನು, ಅವನು ಹೇಳಿದ್ದು ನಿಜಾನೇ. ನಾನು ಸುಧಾನ ಕೊಂದವ್ರನ್ನ ಹುಡುಕ್ಬೇಕಲ್ವಾ, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಲ್ವಾ. ಹೌದು ರೀ, ಆ ಪಾಪಿಗೆ ಶಿಕ್ಷೆ ಆಗಲೇಬೇಕು. ಆದರೆ ದುಡುಕಿ ನಾವು ಯಾವ ನಿರ್ಧಾರನೂ ತಗೋಬಾರ್ದಲ್ವಾ? ಹಿಂದೆ ನಡೆದಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗಿ ಈಗ ಹೊಸ ತಪ್ಪಾಗಬಾರ್ದು ನೋಡಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರೀ. ನನ್ನ ಗಂಡ ಯಾವ ಸಮಯಕ್ಕೆ ಯಾವ ನಿರ್ಧಾರ ತಗೋಬೇಕೋ ಅದನ್ನು ತಗೋ. ಬಾನು, ಕಂಡು ಹಿಡ್ದೇ ಹಿಡಿತೀನಿ. ಇದನ್ನು ಹೀಗೆ ಬಿಟ್ರೆ ಈ ಅನುಮಾನದ ಕತ್ತಿ ನನ್ನ ಮೂಲಕ್ಕೆ ಕೊಚ್ಚಾಕತ್ತೆ. ಇದನ್ನ ಹೊಸಕ್ ಹಾಕ್ಲೇಬೇಕು. ನಾನು ನನ್ನ ಮೇಲಿಂದ ನಿನ್ ಮೂತಿ ಒರೆಸ್ಬೇಕಾ? ಹಾ ಹೌದು. ನನ್ನ ಮುಖ ನೋಡಿದ್ರೆ ಮುದ್ದು ಉಕ್ಕುತ್ತೆ ಅಂತ ಭಯನಾ? ಗೀತಾ, ಏನ್ ಗೀತಾ ನೀನು ಮತ್ತೆ ಬಂದ್ಯಾ ನೀನು? ಹಾ, ನೀನ್ ತಪ್ಪು ಮಾಡ್ದಾಗೆಲ್ಲ ಬೈದು ಬುದ್ಧಿ ಹೇಳಕ್ ನಾನೇ ಬರ್ಬೇಕಲ್ವಾ? ಈಗ ನಾನೇನ್ ತಪ್ಪು ಮಾಡ್ದೆ? ಯಾರೇ ಸುಳ್ಳು ಹೇಳಿ ಸತ್ಯ ಹೇಳ್ರು, ಸುಳ್ಳು ಒಂದಲ್ಲ ಒಂದಿನ ಸುತ್ಕೊಂಡು ಹೊಡಿಯುತ್ತೆ. ಸತ್ಯಕ್ಕೆ ಮಾತ್ರ ಕಾಪಾಡೋ ಶಕ್ತಿ ಇದೆ ಅಂತ ನೀನೇ ಹೇಳ್ತಿದ್ದೆ. ಈಗ ನೀನೇ ಸುಳ್ಳು ಹೇಳ್ತಿದ್ಯಾ? ನಾನೆಲ್ಲಿ ಸುಳ್ಳು ಹೇಳ್ದೆ? ವಿಜಿಗೆ ಊಟ ಮಾಡಿಸ್ದೆ, ಆದ್ರೆ ರೇಗಾಡ್ಕೊಂಡು ಮುಖ ಗಂಟು ಮಾಡ್ಕೊಂಡು ಯಾಕೆ ಊಟ ಮಾಡಿಸ್ದೆ? ಅವನ್ ಬದಲಾಗಿರೋದನ್ನ ಒಪ್ಕೊಂಡಿದ್ಯಾ ತಾನೆ? ಹೌದು. ಅವನೀಗ ಒಳ್ಳೆ ಮನುಷ್ಯ ತಾನೆ? ಹೌದು. ಆ ಒಳ್ಳೆ ಮನುಷ್ಯನ್ನ, ಅವನ ಮನ್ಸನ್ನ ನೀನ್ ಪ್ರೀತಿಸ್ತಿದ್ಯಾ ತಾನೆ? ಅಯ್ಯೋ ಇಲ್ಲಪ್ಪ. ಸಾಕು ಗೀತಾ, ಸಾಕ್ ಮಾಡು. ಯಾಕೆ ಸುಳ್ಳು ಹೇಳ್ತಿದ್ಯಾ? ಪ್ರೀತಿ ಗೀತಿ ಏನೂ ಇಲ್ಲ. ಸಾಕು ಗೀತಾ, ನೀನು ವಿಜಿಗೆ ಸುಳ್ಳು ಹೇಳ್ಬೋದು, ಆದ್ರೆ ನನಗಲ್ಲ. ನಾನು ಮೊನ್ನೆನೇ ಹೇಳ್ದೆ ನೀನು ಅವನ ಪ್ರೀತಿಗೆ ಸೋತಾಯ್ತು ಅಂತ. ಪ್ರೀತಿಯಿಂದ ಮಾಡೋ ಕೆಲಸನ ಪ್ರೀತಿ ತೋರಿಸ್ತಾನೆ ಮಾಡ್ಬೇಕಲ್ವಾ? ಪ್ರೀತಿ ಗೀತಿ ಏನೂ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳು. ಮಾಡು ಗೀತಾ. ಇಷ್ಟಕ್ಕೆಲ್ಲ ಆಣೆ ಮಾಡ್ತಾರಾ? ಪ್ರೀತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇಷ್ಟಕ್ಕೂ ನಾನೇನ್ ಮಾಡ್ತಿದ್ದೀನಿ?
ವಿಜಿಗೆ ತುಂಬ ಏಟಾಗಿತ್ತು. ಅವನು ತುಂಬ ಒದ್ದಾಡ್ತಿದ್ದ. ಆ ಪರಿಸ್ಥಿತಿಲಿ ನನಗೆ ನೋಡಕ್ ಆಗ್ತಿರ್ಲಿಲ್ಲ. ಬಾಯಿ ಒಳಗಡೆ ಗಾಯ ಆಗಿದ್ಯಂತೆ. ಉಪ್ಪು ಖಾರ ಇರೋ ಅಡುಗೆ ತಿನ್ನಕ್ಕಾಗಲ್ವಂತೆ. ಅದಕ್ಕೆ ನಾನೇ ನನ್ನ ಕೈಯಾರೆ ಉಪ್ಪು ಖಾರ ಇಲ್ದಿರೋ ಅಡುಗೆ ಮಾಡ್ತಿದ್ದೆ. ಊಟ ಮಾಡೋಕ್ಕೂ ಕಷ್ಟಪಡ್ತಾ ಇದ್ದಾನೆ, ಅದಕ್ಕೆ ನಾನೇ ಊಟ ಮಾಡಿಸ್ತಾ ಇದ್ದೀನಿ. ಅವ್ನು ಮಲಗಿದ್ಮೇಲೆ ನಾನು ಈಚೆ ಬರ್ತೀನಿ. ಅದನ್ನ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಮಾಡ್ತಿದ್ರಲ್ವಾ? ಅಯ್ಯೋ ಪೆದ್ದು, ಇದನ್ನೇ ಅಲ್ವಾ ಪ್ರೀತಿ ಅಂತ ಹೇಳೋದು. ವಿಜಿಗೆ ಉಪ್ಪು ಖಾರ ತಿನ್ನಕ್ಕಾಗಲ್ಲ, ಓಕೆ ಒಪ್ಕೊಳ್ತೀನಿ. ಆದರೆ ತಾವ್ಯಾಕೆ ಉಪ್ಪು ಖಾರ ಇಲ್ದಿರೋ ಅಡುಗೆ ತಿಂತಿದ್ದೀರಾ? ವಿಜಿಗಿಲ್ದಿರೋ ರುಚಿ ನನಗ್ಯಾಕೆ ಬೇಕು ಅಂತನಾ? ಧೃತರಾಷ್ಟ್ರ ಕುರುಡ ಅಂತ ಗಾಂಧಾರಿ ತನ್ನ ಕಣ್ಣಿಗೂ ಬಟ್ಟೆ ಕಟ್ಕೊಂಡೇ ಜೀವನ ಕಳೆದ್ಲು. ಹೆಂಡತಿ ಅನ್ನೋ ಸ್ಥಾನ ಆ ತ್ಯಾಗನ ಮಾಡಿಸುತ್ತೋ ಇಲ್ವೋ, ಆದ್ರೆ ಪ್ರೀತಿ ಅನ್ನೋ ಸ್ಥಾನ ಆ ತ್ಯಾಗನ ಮಾಡಿಸುತ್ತೆ ಗೀತಾ. ನೋಡು, ನೀನ್ ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ. ಇಲ್ಲಿಂದ ಮೊದಲು ಹೊರಟೋಗು. ಹೋಗ್ತೀನಿ ಗೀತಾ, ಹೋಗ್ತೀನಿ. ಹೌದು, ಇನ್ನೂ ಮಲಗದೆ ಯಾಕೆ ಎಚ್ಚರವಾಗಿದ್ಯಾ? ವಿಜಿಗೆ ಮಾತ್ರೆ ಕೊಡ್ಬೇಕಲ್ವಾ? ಯಾರು ಕೊಡ್ತಾರೆ? ಅಲಾರಾಮ್ ಇಟ್ಕೊಂಡು ಮಲಗ್ಬೋದಿತ್ತಲ್ವಾ? ನೀನು ಹಾಗೆ ಮಾಡಲ್ಲ ಅಲ್ವಾ? ಯಾಕೆ ಗೊತ್ತಾ? ಅಕಸ್ಮಾತ್ ಅಲಾರಾಮ್ ಹೊಡೆದ್ರು ನಿನಗೆ ಎಚ್ಚರ ಆಗಲ್ಲ ಅನ್ನೋ ಭಯ ಅಲ್ವಾ? ಇದೇ ಕಣೆ ಪ್ರೀತಿ ಅನ್ನೋದು. ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ಆಗಿದೆ,